ಸರಿ ರಾತ್ರಿ ಬಂದು ಅವನಿಗೆ ಕಚ ಕಚ ಚುಚ್ಚಿ ಹೋಗ್ಬೇಕ ಮತ್ತ ಕಚ ಕಚ ಯಾಕ್ರಿ ಪಚ ಪಚ ಚುಚ್ತೀನಿ ನಿಷೇಧಾಗ ನಿಂದ ಚುಚ್ಚಿಕೊಡಿಯಪ್ಪ. ಎಷ್ಟೋ ಮರ್ಡರ್ ಮಾಡೀನಿ, ಅದರಲ್ಲಿ ಒಂದು ಫೇಲ್ ಆಗಿಲ್ಲ ನೋಡ ಮತ್ತ ಯಾರ ಕೈದಾಗ ಸಿಗದ ಅವನಿಗೆ ಮರ್ಡರ್ ಮಾಡಿದಾಗ ಯಾರ ಕೈದಾಗ ಸಿಗದ ಓಡೋಗ್ಬೇಕ ಮತ್ತೆ. ಈಗಲ್ಲ ಯಪ್ಪ ಮರ್ಡರ್ ಮಾಡಿದ ಮೇಲೆ ಆಯ್ತು ಬಿಡ್ರಿ. ಹಾ ತಗೊಳ್ಳಿ 1,000 ರೂಪಾಯಿ ಅಡ್ವಾನ್ಸ್. ಸತ್ಯ ಸುದ್ದಿ ತಂದ ಮೇಲೆ ಇನ್ನೂ 4,000 ರೂಪಾಯಿ ಕೊಡುತ್ತೇನೆ ಭಯೋತ್ಪಾದಕ. ಆಯ್ತು, ನಾ ಕೆಲಸ ಆದ್ಮೇಲೆ ಭೇಟಿ ಆಗುತ್ತೆ. ತಲಾಟಿನ ಲೆಕ್ಕ ಬೇಕ್ರ ನನಗ ರೊಕ್ಕ ಸಿಕ್ಕ ಅಂತೇಳಿ ಯಾವ್ದು ಆವಾದ ಕೂತ್ ಕಂಟ ಮತ್ತ ಕುಡುದು ನಿಂದ ನೀನೇ ಪಟ ಪಟ ಚುಚ್ಚಿಕೊಂಡಿ ಮತ್ತ ಈಗ ತೋರಿಸ್ಲೇನು ಚುಚ್ಚಿ? ಅಪ್ಪ ನನಗ ಹೋಗದೆ ಅವನಿಗೆ. ಆಯ್ತು ಬಿಡ್ರಿ. ನೋಡಿಯಪ್ಪ ಡೇಂಜರ್ ಅದ ರೀ ಬಾ ಮಾತಾಡ್ಸ್ಬಿಡ ಅವನಿಗೆ ಚುಚ್ಚ. ತಲಾಟಿ, ನಾವು ಹೇಳಿದ್ದು ಕೆಲಸವನ್ನು ಮಾಡಿ ಮುಗಿಸಿಕೊಂಡು ಬರ್ಬೇಕು ಅವನು. ಮಾಡ್ತಾನೆ ಬಿಡಿ. ಅಲ್ಲ, ಸುನಂದವನ್ನು ಕರೆದುಕೊಂಡು ಬರ್ಲಿಕ್ಕೆ ಹೇಳಿದ್ದೀರಲ್ಲ, ಯಾರನ್ನು ಕಳಿಸಿದ್ದೀರಿ? ಅದೇನ್ ಬಿಡ್ರಿ ಅಜಯವ್ರ, ಊರ್ ಉಡಾಪಿ ಕುಳ್ಳಾ ಸಿಂಗ್ರಿ ಮಾತಿಗೆ ಅಡ್ಡಿ ಸಿಡಿ ಲಂಬು ಸಿಂಗ್ ಕಳ್ಸಿದ್ರಿ ಅಜಯವ್ರ. ಆ ಕುಳ ಸಿಂಗಿಯ ಕಳಿಸಿದೀನಿ. ಯಾಕೆ ಹೋತಲಾಟಿ ಅವನವನ ಮೊನ್ನೆ ಒಬ್ರು ಹೊಡೆದ ಮಾತೆ ಕಳಿಸಿದಿನ. ನಿಷೇಧಾಗ ಬಂದು ನಮ್ಮ ಮನೆ ನಾಯಿ ಕಾಲೇ ಮುರಿದಿದ್ದ. ಈಗ ನಮ್ಮ ನಾಯಿನ ನೋಡಿದ್ಲೆ ಕಡ್ದಿಲ್ಲ ಮತ್ತೆ ಇಲ್ಲ. ನೋಡು ಮಾಸ್ತರ್, ಏನೇ ಆದರೂ ಕಾರ್ಯ ಸುಗಮವಾಗಬೇಕು. ಜಕ್ಕನ ಕಣ್ಣ ತೆಪ್ಪಸಿ ಸುನಂದವನ್ನು ಎಲ್ಲಿಗೆ ತರಬೇಕನ್ನೋದು ಬರೋಬ್ಬರಿ ಹೇಳಿಲ್ಲ. ಆ ವಿಚಾರ ಬಿಡ್ರಿ, ರಾತ್ರಿ ಹುಣಸಿಗಿಡ ಹೊಲಕ್ಕ 9 ಗಂಟೆಗೆ ಇರ್ಬೇಕಂತ ಹೇಳಿನ್ರಿ ಅಜಯ್ ಅವ್ರ. ತಲಾಟಿ, ಇದು ನನ್ನ ಕೊನೆಯ ಕಾರ್ಯ. ಸುಗಮವಾಗಿ ನಡೆದಿದ್ದರೆ ಈ ಮನೆಗೆ ನಾನೇ ರಾಜ, ನಿನ್ನ ಮಗಳೇ ರಾಣಿ. ತಲಾಟಿ, ನಿನ್ನ ಮಗಳಂತರೂ ನನ್ನ ತಮ್ಮನ ಜೊತೆ ರಿಜಿಸ್ಟರ್ ನಲ್ಲಿ ಮುಗಿಸಿಬಿಟ್ಟನಲ್ಲ. ನೋಡ್ರಿ, ಕತ್ರಿ ಆದ್ರೆ ಸ್ವಲ್ಪ ಕುಡೀರಿ, ಹೋಗೋಣ ನಡ್ರಿ. ಆ ದೇವರೆಂದೂ ಕ್ಷಮಿಸುವುದಿಲ್ಲ. ಈ ವಿಷಯ ನಾನು ವಿಜಯನಿಗೆ ತಿಳಿಸಲೇಬೇಕು. ವಿಜಯ್, ರೀ ವಿಜಯ್, ವಿಜಯ್. ನೋಡಮ್ಮ, ಮಲಗಿದವ್ರನ್ನ ಎಬ್ಬಿಸಬಾರ್ದು. ಮಲ್ಕೊಳ್ರಿ, ಆದ್ರೆ ಸಾಯುವವರೆಗೂ ಮಲಗಬೇಡಿ. ನೋಡಮ್ಮ, ನೀನು ನನ್ನ ತಂಟಿಗೆ ಬರಬೇಡ. ಯಾಕಂದ್ರೆ ಹಿಂದೊಮ್ಮೆ ನನ್ನನ್ನು ಬಿಗಿದಪ್ಪಲ ಬಂದಿದ್ದ ಎಂದು ಹೇಳಿದವಳು ನೀನು. ಇನ್ನಾದರೂ ನಿನಗಿಷ್ಟು ಬೆಲೆ ಕೊಟ್ಟು ಹೇಳಿದ್ದಾದರೂ ಕೇಳಿ, ನನ್ನಷ್ಟಕ್ಕೆ ನನ್ನ ಬಿಟ್ಟು ಬಿಡು ತಂಗಿ, ನನ್ನನ್ನು ಬಿಟ್ಟು ಬಿಡು. ಮೈದುನ, ನಾನು ಹೇಳಿದ್ದನ್ನು ಕೇಳ್ತೀಯೋ ಅಥವಾ ವಿಷ ತುಂಬಿದ ಸುಗಂಧ ನೀನು ನುಂಗಿಸಿಕೊಳ್ಳುವೆಯಾ? ಹೇಳಿಸಿರೋ ಹೇಳು. ಅಯ್ಯೋ ದೇವರೇ, ನಾನು ಒಂದೇ ಒಂದು ಹೇಳಿದ ಸುಳ್ಳಿಗೆ ಈಗ ನಾನು ಈ ಸತ್ಯವನ್ನು ನುಡಿದರೂ ನಮಗೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ಹೇಗ್ ಮಾಡ್ಲಿ? ನೋಡಿ, ನಾನೀಗ ಏನ್ ಹೇಳ್ತಾ ಇದ್ದೀನಂದ್ರೆ, ನೋಡಿ, ನಾನು ಹೇಳುವುದು ಇದೆಲ್ಲ ಸತ್ಯ. ನಾನು ಸತ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ನನ್ನ ಕೈಯಿಂದ ಆಗಲಿಲ್ಲ. ನನ್ನ ಕೊರಳಿಗೆ ಮಾಂಗಲ್ಯವೂ ಬರಲಿಲ್ಲ. ನಾನೇ ಮನೆಯಲ್ಲಿರುವುದು ಇವತ್ತು ಕೊನೆಯ ದಿನ. ಅದಕ್ಕಿಂತ ಮುಂಚೆ ಮಣ್ಣು ಪಾಲಾಗುತ್ತಿರುವ ಆ ನಿಮ್ಮ ಮಾಂಗಲ್ಯವನ್ನು ದಯವಿಟ್ಟು ಉಳಿಸಿಕೊಳ್ಳಿ. ಇದನ್ನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡು ಶಿಲಾ, ಊರ ಜನರ ಬಾಯಿಗೆ ನಾವು ಕಟ್ಟಿದ ಮಾಂಗಲ್ಯ ಎಂದು ಮಣ್ಣು ಪಾಲಾಗಿ ಹೋಗಿದೆ. ನಾನು ಮಣ್ಣಾಗಿ ಹೋದ ಮೇಲೆ ಅದನ್ನು ಧೂಳಾಗಿ ಹುಡುಕಬೇಕು ಅಷ್ಟೇ. ಜನರು ನಮ್ಮನ್ನೆಂದು ಬಾಳಲಿಕ್ಕೆ ಬಿಡುವುದಿಲ್ಲ. ನಮಗೆ ಒಳ್ಳೆಯದಾದರೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಅದೇ ಕೆಟ್ಟದಾದರೆ ಕೇಕೆ ಹಾಕಿ ನಗುತ್ತಾರೆ. ದೇವರು ನಿಮಗೆ 2 ಕಾಲು ಕೊಟ್ಟಿದ್ದಾನ ಮೇಲೆ ಆ ಕಾಲುವೆಗೆ ನೀವು ನಿಂತುಕೊಳ್ಳುವುದನ್ನು ಕಲಿಯಿರಿ. ಅಲ್ಲಮ್ಮ, ನೀನು ಹೇಳುವುದಾದರೂ ಏನು? ನಮ್ಮ ತಂದೆ, ತಲಾಟಿ ಹಾಗೂ ನಿಮ್ಮಣ್ಣ ಇವರೆಲ್ಲರೂ ಸೇರಿ ಸುನಂದಾಳನ್ನು ಹುಣಸೆ ಹಣ್ಣಿನ ಹೊಲಕ್ಕೆ ಕರೆದುಕೊಂಡು ಬಾ ಅಂತ 4 ಜನರನ್ನು ಕಳಿಸಿದ್ದಾರೆ. ಅದಕ್ಕಾಗಿಯೇ ನಾನು ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ. ನೋಡು,
ನನ್ನ ಪಾಲಿಗೆ ಸತ್ತು ಹೋದವರನ್ನು ನನ್ನ ಮುಂದೆ ಹೊತ್ತೊಯ್ದುಕೊಂಡರೂ ನನಗೇನು ಹಾನಿ ಇಲ್ಲ. ಕಷ್ಟದಲ್ಲಿ ಕೈ ತೊಳೆಯುತ್ತಿರುವ ನಿನ್ನ ಹೆಂಡತಿ ಅಷ್ಟಲಕ್ಷ್ಮಿ ಇಂತಹ ದುಷ್ಟರೆದುರು ಕೈ ಕೊಟ್ಟು ಕುಳಿತುಕೊಂಡ್ರೆ ನಿನಗಾಗುವುದು ನಷ್ಟ. ನೋಡಿಸಿದ 16 ಎಕರೆ ಭೂಮಿಯ ಸಲುವಾಗಿ ಏನೆಲ್ಲ ನಷ್ಟ ಅನುಭವಿಸಿದ ನನ್ನಲ್ಲಿ ಉಳಿದದ್ದಾದರೂ ಏನು? ಅನ್ನದ ಋಣ, ಮಣ್ಣಿನ ಋಣ, ಹೆಣ್ಣಿನ ಋಣ ತೀರಿದ ಕ್ಷಣ ಮಣ್ಣು ಪಾಲಾಗುವ ಈ ಜೀವಕ್ಕೆ ಯಾಕೆ ಬೇಕು ಸ್ವಾರ್ಥದಾಸೆ? ಸ್ವಾರ್ಥಿಯರ ಮನೆಯಲ್ಲಿ ನಿಸ್ವಾರ್ಥಿ ಆಗಿದ್ದ ನೀವು ನಿಸ್ವಾರ್ಥಿ ಆಗಿದ್ದರೆಂದು ಅವರಿಗೆ ಗೊತ್ತಿದ್ದೆ. ಹದ್ದು ಹರಿದು ತಿನ್ನಂತೆ ನಿಮ್ಮನ್ನು ಹಂಚು ತಿನ್ನುತ್ತಿದ್ದಾರೆ. ನಾನು ಕೈ ಎತ್ತಿ ಹೇಳುತ್ತೇನೆ, ನಿಮ್ಮ ಹೆಂಡತಿ ಯಾವ ತಪ್ಪು ಮಾಡಿಲ್ಲ. ಆಕೆ ಸತಿ ಸಾವಿತ್ರಿ. ಹಾಗಾದರೆ ಮಂಚದಲ್ಲಿ ಅವರು ಮಲಗಿದ್ದು ನಾನು ಮಾಡಿದ್ದು ಇವೆಲ್ಲವೂ ಸುಳೇಶ. ನೋಡಿ, ಹಾವಾಡಿಗ ಮಾಡಿದ ನೋಟು ಚಲಾವಣೆಗೆ ಬರಲಾರದು, ಅದು ಕ್ಷಣಿಕ ಮಾತ್ರ. ಹಾಗೆ ಜಗದೀಶನಿಗೆ ಮರಳು ಮಾಡಿ ಅವತ್ತಿನ ದಿನ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವಳ ಮಗ್ಗಲಲ್ಲಿ ಪಕ್ಕದಲ್ಲಿಯೇ ತಂದು ಮಲಗಿಸಿದರು. ಅದನ್ನು ನೀವು ನೋಡಿ ಇಷ್ಟೆಲ್ಲ ರಾಧಾಂತವಾಯಿತು. ಇದನ್ನೆಲ್ಲ ಹೇಳುತ್ತಿರುವುದು ಸತ್ಯ. ನನ್ನ ಮಾತನ್ನು ನಂಬಿ. ಶಿಲಾ, ಇಲ್ಲಿಯವರೆಗೆ ನನ್ನ ಮುಂದೆ ಏಕೆ ಹೇಳಲಿಲ್ಲ? ನಾನು ಅವತ್ತು ಹೇಳದಿದ್ರೆ ಕಾಮಣಿಯಾಗಿದ್ದ ನಿಮ್ಮ ಕಣ್ಣಿಗೆ ನಾನು ಏನು ಹೇಳಿದ್ರೂ ಪ್ರಯೋಜನವಾಗುತ್ತಿರ್ಲಿಲ್ಲ. ಸುನಂದ, ನಾನು ಸೋತೆ. ಸುಮ್ಮನೆ ನಿನಗೆ ಅನ್ನ ಮಾಡೋದೆಲ್ಲ ಅಂದುಬಿಟ್ಟೆ. ಮನೆಯಿಂದ ಹೊರಗೂಡಿದೆ. ಬರುವೆ ಸುನಂದ, ಬರುವೆ. ಜೀವನದಲ್ಲಿ ನಾನೇನನ್ನು ಕಳೆದುಕೊಂಡರು ನಿನ್ನನ್ನು ಮಾತ್ರ ಕಳೆದುಕೊಳ್ಳಲಾರೆ. ಬರುವೆ ಸುನಂದ, ಬರುವೆ. ಒಂದು ಪಾಪ ಮಾಡಿದ ನನಗೆ ಒಂದು ಪುಣ್ಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟೆ. ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ದೇವಿ. ಈ ಮನೆಗೆ ಇವತ್ತೇ ನನಗೆ ಕೊನೆಯ ದಿನ. ಯಾಕೆಂದ್ರೆ ನನ್ನ ಜಗದೀಶ್ ಬರುತ್ತಾನೆ. ನಾನು ಅವರೊಂದಿಗೆ ದೂರ ಹೊರಟು ಹೋಗಿ ಆನಂದದಿಂದ ಸಂಸಾರ ಮಾಡುತ್ತೇನೆ. ಹೌದು, ನಾನು ಮಲಗಿಕೊಳ್ಬೇಕು. ಜಗದೀಶ್ ಬಂದು ಎಬ್ಬಿಸುತ್ತಾನೆ. ನಿನ್ನೆ ರಿಜಿಸ್ಟ್ರಿ ಮದುವೆಗೆ ನಮ್ದು ಕದಾ ತಯಾರ ಮಾಡಿ ಕರ್ಕೊಂಡೇ ಬಂದಿಲ್ಲ. ಕದಾ ತಯಾರ ಯಾರು? ನಿನ್ನೆ ಮದುವೆಯಾಗ ನನ್ನ ಮಡಕಿ ಮಲ್ಲಪ್ಪ ಹೋಗಿ ಕರ್ಕೊಂಡು ಬರೋ ಅನ್ನೋ ತ್ರಾಸ ಅವನು ಯಾರು ಗೊತ್ತಾವು? ಇರ್ಲಿ ಬಿಡು. ಇವಾಗ ನಾನೇ ಬೆಕ್ಕಿನಾಗ ಅಲ್ಲ, ಇಲ್ಲಿ ಯಾರು ಮುನ್ಕೊಂಡ್ರ? ನಮ್ಮ ವಿಜಯಣ್ಣ ಇರ್ಬೇಕೇನು? ಹೋಗಿ ಬಿಡು. ಮೊದಲೇ ಒಂದು ನಮ್ಮನಿ ಮನುಷ್ಯವ. ನಾವೇ ಬೆಕ್ಕಿನಾಗ ಹೋಗಿ ಎಲ್ಲರೂ ಸಂದ ಬಿದ್ದು ತಿಂದ್ರಾಯ್ತು.